ಡಾಕ್ಟರ್, ಈ ಚರ್ಮ ರೋಗ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಎಲ್ಲರನ್ನ ಕೂಡ ಕಾಡ್ತಾ ಇರೋದು ಸರ್ವೇ ಸಾಮಾನ್ಯ ಅಂತಾನೆ ಹೇಳ್ಬೋದು. ಸೊ ಚರ್ಮ ರೋಗ ಅಂತ ಹೇಳಿದ್ರೆ ಏನು, ಇದು ಯಾಕೆ ಉಂಟಾಗತ್ತೆ? ಸ್ಕಿನ್ ಡಿಸಾರ್ಡರ್ಸ್ ಅಂತ ಹೇಳಿದಾಗ ಹಲವಾರು ಚರ್ಮದ ಕಾಯಿಲೆಗಳನ್ನ ನಾವು ನೋಡ್ತೀವಿ ಡೇ ಟು ಡೇ ಲೈಫಲ್ಲಿ. ನವಡೇಸ್ ಲೈಕ್ ಆ್ಯಕ್ನೆ ಇರ್ಬೋದು, ಪಿಂಪಲ್ಸ್ ಇರ್ಬೋದು, ಅದನ್ನು ಕೂಡ ಹೆಚ್ಚಾಗಿ ನೋಡ್ತೀವಿ. ಯಂಗ್ಸ್ಟರ್ಸ್ ದೆಲ್ ಬಿ ಸಫರಿಂಗ್ ಅಥವಾ ಟೀನೇಜರ್ಸಲ್ಲಿ ಆಲ್ಮೋಸ್ಟ್ ಕ್ವೈಟ್ ಕಾಮನ್ ಆಗಿ ನೋಡುವಂಥದ್ದು. ಆ್ಯಂಡ್ ಹಲವಾರು ಸ್ಕಿನ್ ಡಿಸಾರ್ಡರ್ಸ್ ಅಂತ ಹೇಳಿದಾಗ ಪ್ರಮುಖವಾಗಿ ನೋಡುವಂಥದ್ದಾದರೆ ಸೋರಿಯಾಸಿಸ್ ಇರ್ಬೋದು, ವಿಟಿಲಿಗೋ ಇರ್ಬೋದು, ಎಕ್ಸಿಮಾ ಇರ್ಬೋದು, ಇನ್ನು ಫಂಗಲ್ ಇನ್ಫೆಕ್ಷನ್ ಟೀನಿಯಾ ಅಂತ ಹೇಳ್ತೀವಿ, ಅಥವಾ ಲೈಕನ್ ಪ್ಲಾನಸ್ ಇರ್ಬೋದು. ಹೀಗೆ ಹಲವಾರು ಒಂದು ಚರ್ಮದ ಕಾಯಿಲೆಗಳನ್ನ ನಾವು ಡೇ ಟು ಡೇ ಲೈಫಲ್ಲಿ ನೋಡುವಂಥದ್ದು. ಅದರಲ್ಲೂ ಈಗ ಸೋರಿಯಾಸಿಸ್ ಅಥವಾ ವಿಟಿಲಿಗೋ ಅಂತ ಆಟೋಇಮ್ಯೂನ್ ಡಿಸಾರ್ಡರ್ಸ್ ಬಂದಾಗ ಅವರು ಮಾನಸಿಕವಾಗಿ ಹಾಗೆ ದೈಹಿಕವಾಗಿ ಸಫರ್ ಆಗ್ತಿರ್ತಾರೆ. ಆ್ಯಂಡ್ ಸುಮಾರು ವರ್ಷಗಳಿಂದ ಕೂಡ ಟ್ರೀಟ್ಮೆಂಟ್ ತೊಗೊಂಡಿರ್ಬೋದು, ಲೈಕ್ ಚೈಲ್ಡ್ಹುಡ್ ಹಿಸ್ಟ್ರಿ ಕೂಡ ಇರ್ಬೋದು, ಅಥವಾ ಹಲವಾರು ಒಂದು ಕಾರಣಗಳಿಂದ ಮೆಡಿಕೇಷನ್ಸ್ ತೊಗೊಳ್ತಿರ್ತಾರೆ. ಮತ್ತೆ ರಿಲ್ಯಾಪ್ಸ್ ಆಗ್ತಾ ಇರುತ್ತೆ, ಆ್ಯಂಡ್ ಎಗೇನ್ ಇಟ್ ಕ್ಯಾನ್ ರೆಕರ್ ಅಂತಲೇ ಹೇಳ್ಬೋದು. ಈ ಥರ ಪದೇ ಪದೇ ರೆಕರ್ ಆಗ್ತಿದ್ದಾಗ ಆ ಕಾಂಪ್ಲಿಕೇಶನ್ಸ್ನ ಕೂಡ ನಾವು ನೋಡ್ಬೋದು, ಲೈಕ್ ಸ್ಕಿನ್ ಡಿಸಾರ್ಡರ್ಸಿಂದ ಸಫರ್ ಆಗ್ತಿದ್ದಾಗ. ಆ್ಯಂಡ್ ಕೆಲವರು ಮನೆ ಮದ್ದನ್ನು ಯೂಸ್ ಮಾಡ್ತಿರ್ತಾರೆ ಅಥವಾ ಸೆಲ್ಫ್ ಮೆಡಿಕೇಷನ್ಸ್ನ ಯೂಸ್ ಮಾಡ್ತಿರ್ತಾರೆ. ಇದು ಕೆಲವರ ಚರ್ಮಕ್ಕೆ ಸೂಟ್ ಆದರೂ ಕೂಡ ಇನ್ನು ಕೆಲವರು ಸ್ಕಿನ್ ಸೆನ್ಸಿಟಿವ್ ಇದ್ದಾಗ ಹಲವಾರು ರಿಯಾಕ್ಷನ್ಸ್ನ ಕೂಡ ಇದು ಕಾಸ್ ಮಾಡ್ಬೋದು. ಓಕೆ, ವೇರಿಯಸ್ ಟೈಪ್ಸ್ ಅಂತ ಹೇಳ್ತಾ ಇದ್ರಿ ನೀವು. ಇದರಲ್ಲಿ ಯಾವೆಲ್ಲ ಟೈಪ್ಸ್ಗಳನ್ನು ನಾವು ನೋಡಬಹುದು, ಜೊತೆಗೆ ಆ ಟೈಪ್ಸ್ಗಳು ಅಕ್ಕರ್ ಆದಾಗ ಅದಕ್ಕೆ ಇರುವಂತಹ ಸಿಂಪ್ಟಮ್ಸ್ಗಳು ಯಾವುದು? ಈಗ ಸ್ಕಿನ್ ಡಿಸಾರ್ಡರ್ಸಲ್ಲಿ ನಾವು ಮೊದಲನೇದಾಗಿ ಮಾತಾಡೋದಾದರೆ ಆ್ಯಕ್ನೆ ಅಥವಾ ಪಿಂಪಲ್ಸ್ ಅಂತ ಹೇಳ್ಬೋದು. ಆ್ಯಕ್ನೆ ಅಂತ ಹೇಳಿದಾಗ ಡ್ಯೂ ಟು ಹಾರ್ಮೋನಲ್ ಚೇಂಜಸ್ ಬರುವಂಥದ್ದು. ಆ್ಯಂಡ್ ಮೋಸ್ಟ್ ಆಫ್ ದಿ ಟೀನೇಜರ್ಸಲ್ಲಿ ವಿ ಕ್ಯಾನ್ ಸಿ 13 to 19 ಗ್ರೂಪ್ ಆಫ್ ಏಜ್ ಏನಿದೆ, ಇವರಲ್ಲಿ ಹೆಚ್ಚಾಗಿ ನಾವು ನೋಡ್ತೀವಿ ಲೈಕ್ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಡೆವಲಪ್ಮೆಂಟ್ ಆಗುವ ಸಮಯದಲ್ಲಿ ನೋಡ್ಬೋದು. ಆ್ಯಂಡ್ ಸೆವರಲ್ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುತ್ತೆ. ಫಿಸಿಕಲಿ ಆ್ಯಂಡ್ ಮೆಂಟಲಿ ದೆಲ್ ಬಿ ಗೋಯಿಂಗ್ ಆನ್ ಚೇಂಜಸ್. ಇನ್ ದಟ್ ಕೇಸ್ ಅವ್ರಿಗೆ ಹಾರ್ಮೋನ್ ವ್ಯತ್ಯಾಸ ಆದಾಗ ಲೈಕ್ ಹೈ ಟೆಸ್ಟೋಸ್ಟೆರಾನ್ ಲೆವೆಲ್ಸ್ ಇರ್ಬೋದು, ಅದರಿಂದ ಕೂಡ ಹೆಚ್ಚಾಗಿ ಪಿಂಪಲ್ಸ್ ಅಥವಾ ಪಿಗ್ಮೆಂಟೇಷನ್ ಕಾಣಿಸ್ತಾ ಹೋಗುತ್ತೆ. ಆ್ಯಂಡ್ PCOD ಸಮಸ್ಯೆಯಿಂದ ಸಫರ್ ಆಗ್ತಿರ್ತಾರೆ ಮೋಸ್ಟ್ ಆಫ್ ದಿ ಫೀಮೇಲ್ಸಲ್ಲಿ. ಯಾವಾಗ ಅವ್ರಿಗೆ ಇರ್ರೆಗ್ಯುಲರ್ ಸೈಕಲ್ಸ್ ಇರುತ್ತೋ ಅಥವಾ ಅವರ ಒಂದು ಮುಟ್ಟು ರೆಗ್ಯುಲರ್ ಇರೋದಿಲ್ಲ, ಅಥವಾ ಹಲವಾರು ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಸಫರ್ ಆಗ್ತಿದ್ದಾಗ ಲೈಕ್ ಥೈರಾಯ್ಡ್ ಹಾರ್ಮೋನ್ ಚೇಂಜಸ್ ಇರ್ಬೋದು, ಆ ಸಮಯದಲ್ಲಿ ಕೂಡ ಆ್ಯಕ್ನೆನ ನೋಡ್ಬೋದು. ಅಗೇನ್ ದೇರ್ ಆರ್ 2 ಟೈಪ್ಸ್ ಇನ್ ಆ್ಯಕ್ನೆ ಅಥವಾ ಪಿಂಪಲ್ಸ್ ಅಂತ ಹೇಳ್ಬೋದು. ಆ್ಯಕ್ನೆ ಸಿಂಪ್ಲೆಕ್ಸ್ ಆ್ಯಂಡ್ ಆ್ಯಕ್ನೆ ವಲ್ಗ್ಯಾರಿಸ್ ಅಂತ ಹೇಳ್ತೀವಿ. ಆ್ಯಕ್ನೆ ಸಿಂಪ್ಲೆಕ್ಸ್ ಲೈಕ್ ಮೋಸ್ಟ್ ಕಾಮನ್ ಆಗಿ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಕಾಣಿಸುತ್ತೆ. ಆ್ಯಂಡ್ ಆಯಿಲಿ ಸ್ಕಿನ್ ಹೆಚ್ಚಾಗಿ ಇರುತ್ತೆ. ಪದೇ ಪದೇ ರೆಕರ್ ಆಗುವಂಥದ್ದು. ಕೆಲವು ಫುಡ್ ಐಟಮ್ಸ್ ತೊಗೊಂಡಾಗ ಲೈಕ್ ಡೀಪ್ ಫ್ರೈಡ್ ಐಟಮ್ಸ್ ಇರ್ಬೋದು, ಆಯಿಲಿ ಫುಡ್ ಐಟಮ್ಸ್ ಇರ್ಬೋದು, ಅಥವಾ ವಾಟರ್ ಇಂಟೇಕ್ ಮಿನಿಮಲ್ ಇದ್ದಾಗ ಅಗೇನ್ ಟ್ರಿಗರ್ ಆಗೋ ಚಾನ್ಸಸ್ ಹೆಚ್ಚು. ಆ್ಯಂಡ್ ಆ್ಯಕ್ನೆ ವಲ್ಗ್ಯಾರಿಸ್ ಅಂತ ಹೇಳಿದಾಗ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಅದರ್ ದ್ಯಾನ್ ಫೇಸ್ ಅವ್ರಿಗೆ ಬ್ಯಾಕಲ್ಲಿ ಕಾಣಿಸ್ಬೋದು ಅಥವಾ ಆರ್ಮ್ಸಲ್ಲಿ ಕಾಣಿಸ್ಬೋದು. ಆ್ಯಂಡ್ ಇಟ್ ಕ್ಯಾನ್ ಲೀಡ್ ಲೈಕ್ ಸ್ಕಾರ್ ಫಾರ್ಮೇಷನ್ಗೆ ಕೂಡ ಅದು ಎಡೆ ಮಾಡಿಕೊಡುತ್ತೆ ಅಂತ ಹೇಳ್ಬೋದು. ಓಕೆ, ಚರ್ಮ ರೋಗಕ್ಕೆ ನಿಮ್ಮ ಹೋಮಿಯೋ ಕೇರ್ನಲ್ಲಿ ಯಾವ ರೀತಿಯ ಟ್ರೀಟ್ಮೆಂಟನ್ನು ನೀವು ಕೊಡ್ತೀರಾ? ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಷನ್ಸ್ ಅಂತ ಹೇಳ್ತೀವಿ. ಅಗೇನ್ ಡಿಪೆಂಡ್ಸ್ ಆನ್ ಡಿಫ್ರೆಂಟ್ ಟೈಪ್ಸ್ ಆಫ್ ದ ಸ್ಕಿನ್ ಡಿಸೀಸ್. ಅವ್ರು ಯಾವ ರೀತಿ ಸಫರ್ ಆಗ್ತಿರ್ತಾರೆ, ಯಾವ ಕಾರಣಗಳಿಂದ ಬಂದಿದೆ, ಅದನ್ನು ನೋಡಿ ಟ್ರೀಟ್ಮೆಂಟ್ನ ಮಾಡಬೇಕಾಗತ್ತೆ. ಆ್ಯಂಡ್ ಆಫ್ಟರ್ ಆ್ಯಕ್ನೆ ನಾವು ಲಾರ್ಜೆಸ್ಟ್ ಸ್ಕಿನ್ ಡಿಸಾರ್ಡರ್ನ ನೋಡ್ತೀವಿ, ಸೋರಿಯಾಸಿಸ್ ಅಂತ ಹೇಳ್ಬೋದು. ವಿಚ್ ಇಸ್ ಅನ್ ಆಟೋಇಮ್ಯೂನ್ ಡಿಸಾರ್ಡರ್ ಅಂತ. ಈಗ ಸುಮಾರು ಜನಕ್ಕೆ ಈಗ ಪಿಂಪಲ್ಸ್ ಇರ್ಬೋದು ಅಥವಾ ಯಾವುದೇ ರೀತಿ ಒಂದು ಚರ್ಮದ ಮೇಲೆ ರ್ಯಾಷಸ್ ಬಂದಾಗ ಕಾಳಜಿ ಇರುತ್ತೆ. ಅವರ ಚರ್ಮ ಚೆನ್ನಾಗಿರಬೇಕು, ಹೊರಗಡೆ ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ಈ ಥರ ಮುಜುಗರದ ಭಾವನೆ ಕೂಡ ಉಂಟಾಗುತ್ತೆ. ಅದರಲ್ಲಿ ಸೋರಿಯಾಸಿಸ್ ಅಥವಾ ವಿಟಿಲಿಗೋ ಅಂತ ಹೇಳಿದಾಗ ಒಂದು ಲಾರ್ಜೆಸ್ಟ್ ಸ್ಕಿನ್ ಡಿಸಾರ್ಡರ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಾನ್ ಕಾಂಟೇಜಿಯಸ್, ಇದು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗೋದಿಲ್ಲ. ಬದಲಾಗಿ ಅವರ ದೇಹದಲ್ಲೇ ಸ್ಪ್ರೆಡ್ ಆಗ್ಬೋದು. ಆ್ಯಂಡ್ ಅನುವಂಶೀಯವಾಗಿ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗೂ ಕೂಡ ಈ ಸೋರಿಯಾಸಿಸ್ ಹೆಚ್ಚಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಜೆನೆಟಿಕಲ್ ಫ್ಯಾಕ್ಟರ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಎಸ್. ಸೋರಿಯಾಸಿಸಲ್ಲಿ ಈಗ ನಾವು ಹಲವಾರು ಟೈಪ್ಸ್ನ ನೋಡ್ತೀವಿ. ಆ್ಯಂಡ್ ಮೊದಲನೇದಾಗಿ ಸೋರಿಯಾಸಿಸ್ ಅಂತ ತಿಳ್ಕೊಳ್ಳೋದಾದರೆ ಈಗ ನಾರ್ಮಲ್ ಚರ್ಮದ ಲೈಫ್ ಸೈಕಲ್ ಏನಿದೆ, ಅವತ್ತಿನ ಒಂದು 25 to 30 ಡೇಸ್ ಒಳಗಡೆ ಹೊಸ ಚರ್ಮ ಬರುವಂಥದ್ದು, ಮತ್ತೆ ಶೆಡ್ ಆಗುವಂಥದ್ದು, ಮತ್ತೆ ಹೊಸ ಚರ್ಮ ಬರುವಂಥದ್ದು, ಈ ಪ್ರೋಸೆಸ್ ಎಲ್ಲರಲ್ಲಿಯೂ ನಡೀತಾನೆ ಇರುತ್ತೆ. ವಿತೌಟ್ ಅವರ್ ನಾಲೆಜ್. ಬಟ್ ಇನ್ ಕೇಸ್ ಆಫ್ ಸೋರಿಯಾಸಿಸ್ 10 times ಮಲ್ಟಿಪ್ಲಿಕೇಶನ್ ದ್ಯಾನ್ ನಾರ್ಮಲ್ ಸ್ಕಿನ್ ಅಂತ ಹೇಳ್ತೀವಿ. ಪದೇ ಪದೇ ಚರ್ಮದ ಸೆಲ್ಸ್ ಎಲ್ಲ ಬಿಲ್ಡಪ್ ಆಗ್ತಾ ಹೋದಾಗ ಅಲ್ಲೇ ಒಂದು ದಪ್ಪದಾಗಿ ಚರ್ಮ ಆಗುವಂಥದ್ದು ಅಥವಾ ಸ್ಕಿನ್ ಸೆಲ್ಸ್ ಎಲ್ಲ ಬಿಲ್ಡಪ್ ಆಗ್ತಾ ಹೋಗುತ್ತೆ.
ಸೊ ತನಗೆ ತಾನೇ ಪುಡಿ ಪುಡಿಯಾಗಿ ಉದುರುವಂಥದ್ದಿರ್ಬೋದು. ವೈಟಿಶ್ ಸಿಲ್ವರಿ ಸ್ಕೇಲಿ ಫ್ಲೇಕ್ಸ್ ಅಂತ ಹೇಳ್ತೀವಿ, ವಿಚ್ ಇಸ್ ಎ ಕ್ಯಾರೆಕ್ಟರಿಸ್ಟಿಕ್ ಸಿಂಪ್ಟಮ್ ಆಫ್ ಸೋರಿಯಾಸಿಸ್ ಅಂತ ಹೇಳ್ಬೋದು. ಸೊ ಇನ್ನು ಸೋರಿಯಾಸಿಸ್ ಹಲವಾರು ಬಾಡಿ ಪಾರ್ಟ್ಸಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಸೊ ಈಗ ಮೊದಲನೇದಾಗಿ ನೋಡೋದಾದರೆ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂತ ಹೇಳ್ತೀವಿ, ಅಂದರೆ ತಲೆ ಭಾಗದಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಮೋಸ್ಟ್ ಆಫ್ ದಿ ಕೇಸಸಲ್ಲಿ ವಿಚ್ ಇಸ್ ಮಿಸ್ಟೇಕನ್ ಫಾರ್ ಡ್ಯಾಂಡ್ರಫ್. ಸೊ ಎಷ್ಟೊಂದು ಜನ ತಲೆ ಹೊಟ್ಟು ಅಂತ ಅಂದ್ಕೊಂಡು ಅವರೇ ಹಲವಾರು ಒಂದು ಶಾಂಪೂಸ್ ಇರ್ಬೋದು ಅಥವಾ ಮೆಡಿಕೇಷನ್ಸ್ ಇರ್ಬೋದು ಯೂಸ್ ಮಾಡ್ತಿರ್ತಾರೆ. ಸೊ ಆದರೂ ಕೂಡ ಕಮ್ಮಿ ಆಗ್ತಿರೋದಿಲ್ಲ. ಸೊ ಯಾವಾಗ ಈ ಲೆಜನ್ಸ್ ಕಿವಿ ಹಿಂಭಾಗದಲ್ಲಿ ಅಥವಾ ಈ ಕುತ್ತಿಗೆ ಕೆಳಭಾಗದಲ್ಲಿ ಬರುತ್ತೋ ಆಗ ಸೋರಿಯಾಟಿಕ್ ಲೆಜನ್ಸ್ ಅಂತ ಗೊತ್ತಾಗುವಂಥದ್ದು, ಅಥವಾ ಸೆಬರೋಯಿಕ್ ಡರ್ಮಟೈಟಿಸ್ ಅಂತ ಡಿಫ್ರೆನ್ಷಿಯೇಟ್ ಮಾಡುವಂಥದ್ದು. ಸೊ ಇನ್ನು ಸೋರಿಯಾಸಿಸ್ ಅಂಗಾಲು ಅಂಗೈನಲ್ಲಿ ಕೂಡ ಕಾಣಿಸ್ಕೊಳ್ಬೋದು. ಸೊ ಇದನ್ನು ಪಾಮರ್ ಅಥವಾ ಪ್ಲಾಂಟರ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸೊ ಯಾವಾಗ ಅಂಗಾಲು ಅಂಗೈನಲ್ಲಿ ಕಾಣಿಸ್ಕೊಳ್ಳುತ್ತೋ, ಲೈಕ್ ಸೀಳು ಬಿಟ್ಟಿರುವ ಹಾಗೆ ಕಾಣಿಸುವಂಥದ್ದು, ಅಥವಾ ತುಂಬ ಬರ್ನಿಂಗ್ ಇರುತ್ತೆ ಆ್ಯಂಡ್ ಸಮ್ಟೈಮ್ಸ್ ಇಚ್ಚಿಂಗ್ ಜಾಸ್ತಿ ಆಗುವಂಥದ್ದು. ಸೊ ಅದರಲ್ಲೂ ರೈನಿ ಅಥವಾ ವಿಂಟರ್ ಸೀಸನ್ಸಲ್ಲಿ ಮತ್ತಷ್ಟು ಅವ್ರಿಗೆ ಸ್ಕಿನ್ ಸಿಂಪ್ಟಮ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಸಮ್ಮರ್ ದಿಲ್ ಬಿ ಬೆಟರ್ ಅಂತ ಹೇಳ್ಬೋದು. ಸೊ ಅದನ್ನು ನಾವು ಪಾಮರ್ ಅಥವಾ ಪ್ಲಾಂಟರ್ ಸೋರಿಯಾಸಿಸಲ್ಲಿ ನೋಡುವಂಥದ್ದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.